ನಮಸ್ತೆ ವೀಕ್ಷಕರೇ. ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ತಗಲುವಂತಹ ರೋಗಗಳಿಂದ ಹಾಗೂ ಮಾಹಿತಿಯ ಕೊರತೆಯಿಂದಾಗಿ ರೈತರಿಗೆ ಆಗುವ ನಷ್ಟವೇ ಜಾಸ್ತಿ. ಈ ಉದ್ದೇಶದಿಂದ ಸರಿಯಾದ ಮಾಹಿತಿಯನ್ನು ಒದಗಿಸಲು ಸಲುವಾಗಿ ಈ ಚಾನಲನ್ನು ಆರಂಭಿಸಿದ್ದೇವೆ. ಇದಕ್ಕೆ ನಿಮ್ಮ ಬೆಂಬಲವು ಮುಖ್ಯವಾಗಿದ್ದು, ನೀವು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರಿಂದ ನಮ್ಮ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸಿದಂತಾಗುತ್ತದೆ ಹಾಗೂ ನಮಗೂ ಕೂಡ ನಿಮ್ಮ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ನಮಸ್ತೆ ವೀಕ್ಷಕರೇ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂತೆ ಉಡುಪಿ ಜಿಲ್ಲೆಯ ಅತಿ ದೊಡ್ಡ ಅಡಿಕೆ ಹಾಗೂ ಕಾಳುಮೆಣಸಿನ ತೋಟಕ್ಕೆ ಇಂದು ನಾವು ಬಂದಿದ್ದೇವೆ. ಇವರ ಈ ತೋಟವು ಸರಿಸುಮಾರು 16 ಎಕರೆಗಳಷ್ಟು ಒಳಗೊಂಡಿದೆ. ಈ ತೋಟವನ್ನು ನೀವು ಉಡುಪಿ ಜಿಲ್ಲೆಯಿಂದ ಆಗುಂಬೆ ಹೋಗುವ ರಸ್ತೆಯಲ್ಲಿ ನೀವು ಕಾಣಬಹುದು. ಈ ತೋಟದಲ್ಲಿ ಪ್ರತಿನಿತ್ಯ 10 ಜನಕ್ಕೂ ಹೆಚ್ಚು ಜನರು ಇಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಬಳಿ ಸರಿಸುಮಾರು 8,000ಕ್ಕೂ ಹೆಚ್ಚು ಅಡಿಕೆ ಮರಗಳಿವೆ ಹಾಗೂ ಅರ್ಧದಷ್ಟು ಜಾಸ್ತಿ ಅಡಿಕೆ ಮರಗಳಿಗೆ ಕಾಳುಮೆಣಸಿನ ಗಿಡಗಳನ್ನು ಹಬ್ಬಿಸಿದ್ದಾರೆ. ನೀವಿಲ್ಲಿ ನೋಡಬಹುದು, ಇದು ಕಸಿ ಕಾಳುಮೆಣಸಿನ ಗಿಡವಾಗಿದೆ. ಅಂದರೆ ಹಿಪ್ಲಿ ಗಿಡಕ್ಕೆ ಕಾಳುಮೆಣಸಿನ ಬಳ್ಳಿಯನ್ನು ಗ್ರಾಫ್ಟ್ ಮಾಡಿ ನೆಟ್ಟಿದ್ದಾರೆ. ಅವರು ಇದನ್ನು ಈ ರೀತಿ ಮಾಡಲು ಕಾರಣ ಏನೆಂದರೆ, ಇಲ್ಲಿಯೇ ಹತ್ತಿರದಲ್ಲಿ ಸ್ವರ್ಣ ನದಿ ಹರಿಯುವುದರಿಂದ ಮಳೆಗಾಲದಲ್ಲಿ ಈ ತೋಟದಲ್ಲಿ ತುಂಬ ನೀರು ತುಂಬಿಕೊಂಡಿರುತ್ತದೆ. ಇದರಿಂದ ಕಾಳುಮೆಣಸಿನ ಬಳ್ಳಿ ಸಾಯಬಾರದೆಂಬ ಉದ್ದೇಶದಿಂದ ಹಿಪ್ಲಿ ಗಿಡಕ್ಕೆ ಗ್ರಾಫ್ಟಿಂಗ್ ಅನ್ನು ಮಾಡಿದ್ದಾರೆ. ಆದರೂ ಒಂದೇನೆಂದರೆ, ಗ್ರಾಫ್ಟ್ ಮಾಡಿದ್ದಕ್ಕಿಂತ ಮೇಲೆ ಹೊಳೆ ನೀರು ನಿಂತಿದ್ದರೆ ಅಂತಹ ಗಿಡಗಳನ್ನು ಉಳಿಸುವುದು ತುಂಬ ಕಷ್ಟಕರವಾದ ಸಂಗತಿ. ನಂತರ ನೀವು ಇಲ್ಲಿ ನೋಡಬಹುದು, ಈ ತೋಟದಲ್ಲಿ ಕೊಕ್ಕೋ ಗಿಡಗಳನ್ನು ಸಹ ನೆಟ್ಟಿದ್ದಾರೆ. ಆದರೆ ಪ್ರೂನಿಂಗ್ ಮಾಡದ ಕಾರಣ ಫಸಲು ಅಷ್ಟಾಗಿ ಕಾಣಸಿಗುತ್ತಿಲ್ಲ. ಇದರ ರೆಂಬೆಗಳಿಗೆ ಬಿಸಿಲು ತಾಗಿದ್ದರೆ ಉತ್ತಮ ಗುಣಮಟ್ಟದ ಕೊಕ್ಕೋವನ್ನು ನಾವು ಪಡೆಯಬಹುದು. ನೀರಾವರಿ ವ್ಯವಸ್ಥೆಗೆ ಬರುವುದಾದರೆ ಇವರು ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸಿದ್ದಾರೆ. ಇನ್ನು ಇದು ತುಂಬ ದೊಡ್ಡ ತೋಟವಾಗಿರುವುದರಿಂದ ಬೇಸಿಗೆಗಾಲದಲ್ಲಿ ಸ್ವರ್ಣ ನದಿಯ ನೀರು ಹೆಚ್ಚಾಗಿ ಸಿಗದ ಕಾರಣ 2-3 ಬೋರ್ವೆಲ್ಗಳನ್ನು ಸಹ ಕೊರೆದಿದ್ದಾರೆ ಹಾಗೂ ನದಿ ನೀರನ್ನು ತೋಟಕ್ಕೆ ಹಾಕಲು 2 ಪಂಪ್ ಸೆಟ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದೇ ಉಡುಪಿ ಜಿಲ್ಲೆಯ ಸ್ವರ್ಣ ನದಿ. ಈ ನೀರು ಸ್ವಚ್ಛಂದವಾಗಿ ಹರಿಯುತ್ತಿದ್ದು ಉಡುಪಿ ಜಿಲ್ಲೆಯ ಎಲ್ಲ ರೈತರಿಗೂ ಇದು ಜೀವನಾಡಿಯಾಗಿದೆ. ನೀವಿಲ್ಲಿ ನೋಡಬಹುದು, ಈ ತೋಟದ ಕಳೆಯನ್ನು ತೆಗೆಯಲು ಬ್ರಷ್ ಕಟರನ್ನು ಸಹ ಬಳಸುತ್ತಾರೆ. ಒಂದು ಬದಿಯಿಂದ ಕಳೆ ಕೆಲವು ಕೆಲಸವು ಮುಗಿದಿದೆ. ಅದಲ್ಲದೆ ಒಂದು ಮುಖ್ಯವಾಗಿ ತೋಟದಲ್ಲಿನ ಹೆಚ್ಚಿನ ನೀರನ್ನು ಹೊರಹಾಕಲು ಕಾಲುವೆ ವ್ಯವಸ್ಥೆಯನ್ನು ಕೂಡ ಇವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾವುದೇ ತೋಟವಾಗಿರಲಿ, ತೋಟದಲ್ಲಿ ನಿಂತ ಹೆಚ್ಚಿನ ನೀರನ್ನು ಹಾಕಲು ಕಾಲುವೆ ವ್ಯವಸ್ಥೆ ತುಂಬ ಮುಖ್ಯವಾಗಿರುತ್ತದೆ. ಇನ್ನು ನಾವು ಹೆಚ್ಚಿನ ಕಡೆಯಲ್ಲಿ ನೋಡಬಹುದು, ಅಡಿಕೆ ತೋಟಕ್ಕೆ ಕೊಳೆ ರೋಗವು ಸಾಮಾನ್ಯವಾಗಿದೆ. ಇದನ್ನು ಹತೋಟಿಗೆ ತರಲು ಬೋರ್ಡೋ ಸ್ಪ್ರೇಯಿಂದನೇ ಸಾಧ್ಯ. ಇವರು ಈಗಾಗಲೇ ಈ ತೋಟಕ್ಕೆ 2 ಬಾರಿ ಬೋರ್ಡೋ ಸ್ಪ್ರೇಯನ್ನು ನೀಡಿದ್ದಾರೆ. ಇದರಿಂದಾಗಿ ಕೊಳೆ ರೋಗವನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಇನ್ನು ಕಾಳುಮೆಣಸಿನ ಬಳ್ಳಿಗೂ ಸಹ 2 ಬಾರಿ ಬೋರ್ಡೋವನ್ನು ನೀಡಿದ್ದಾರೆ. ವೀಕ್ಷಕರೇ, ಮುಖ್ಯವಾಗಿ ಈ ಕಾಳುಮೆಣಸಿನ ಗಿಡಕ್ಕೆ ಜೂನ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಬುಡಕ್ಕೆ COCಯನ್ನು ಕೊಡಬೇಕಾಗುತ್ತದೆ ಹಾಗೂ ಬಳ್ಳಿಗೆ ಬೋರ್ಡೋವನ್ನು ಸಿಂಪಡಿಸಬೇಕಾಗುತ್ತದೆ. ಅದಲ್ಲದೆ ಗೊಬ್ಬರದೊಂದಿಗೆ ಟ್ರೈಕೋಡರ್ಮಾ ಹಾಗೂ ಕೈಬೇವಿನ ಹಿಂಡಿ ನೀಡುವುದು ಉತ್ತಮ. ಹಾಗೂ 2-3 ಬಾರಿ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇಯನ್ನು ಸಿಂಪಡಿಸುವುದರಿಂದ ಉತ್ತಮ ಕಾಳುಮೆಣಸಿನ ಫಸಲನ್ನು ನಾವು ಪಡೆಯಬಹುದು. ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಪ್ರಮಾಣ ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ನಾವು ಹಾಕುತ್ತೇವೆ. ವೀಕ್ಷಕರೇ, ಈ ತೋಟವನ್ನು ನೆಟ್ಟು 2 ವರ್ಷ ಆದದಷ್ಟೇ, ಆದರೆ ಉತ್ತಮ ಬೆಳವಣಿಗೆಯನ್ನು ಹೊಂದಿದೆ. ಇನ್ನು ಇದಕ್ಕೆ ಇವರು ಕೋಳಿ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರಗಳಾದ 18.46
ಗೊಬ್ಬರವನ್ನು ಇದಕ್ಕೆ ನೀಡಿ ಮರದ ಹೆಗ್ಗಿಗಳಿಂದ ಇದನ್ನು ಮುಚ್ಚುತ್ತಿದ್ದಾರೆ. ಇವರು ವರ್ಷಕ್ಕೆ ಸುಮಾರು 2-3 ಬಾರಿ ಈ ರೀತಿ ಗೊಬ್ಬರವನ್ನು ನೀಡುತ್ತಿದ್ದಾರೆ. ಇನ್ನು ಇವರು ತೋಟಕ್ಕೆ ಗೊಬ್ಬರವನ್ನು ಸಾಗಿಸಲು ಮೋಟರ್ ಕಾರ್ಟನ್ನು ಸಹ ಬಳಸುತ್ತಾರೆ. ಎರಡು 1000 ಮಂಗಳ ಗಿಡವನ್ನು ನೆಡುವ ಪ್ರಕ್ರಿಯೆಯನ್ನು ಇವರು ಆರಂಭಿಸಿದ್ದಾರೆ. ಇದರ ಮುಂದಿನ ಭಾಗದಲ್ಲಿ ಅಡಿಕೆ ಸುಲಿಯುವ ಉಪಕರಣ ಹಾಗೂ ಈ ಕೃಷಿಗೆ ಉಪಯೋಗಿಸುವಂತಹ ಕೆಲವು ಉಪಕರಣಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.